A very good morning, my dear students. How are you all? Okay, I think all are fine. Okay, in this class we can discuss another last theoretical concept of the bond. ಸೊ ಇಷ್ಟ ಆಯಿದ್ರೆ ನಿಮ್ಗೆ ಏನಾಗ್ತಿದ್ರಿ ಸೆಕೆಂಡ್ ಚಾಪ್ಟರ್ ಒಳಗೆ ಥಿಯರಿ ಕಾನ್ಸೆಪ್ಟ್ ಮುಗಿತೈತಿ. ದೆನ್ ಅಪ್ಕಮಿಂಗ್ ಕ್ಲಾಸಸ್ ಆರ್ ವೆನ್ ದ ಫಿಸಿಕಲ್ ಕ್ಲಾಸಸ್ ಆರ್ ಸ್ಟಾರ್ಟ್ ವಿ ಕ್ಯಾನ್ ಡಿಸ್ಕಸ್ ದ ಪ್ರಾಬ್ಲಮ್ಸ್. ಸೊ ನಾವೇನು ಮಾಡೋಣ್ರಿ, ಸಾಧ್ಯ ಆಯಿತು ಅಂದ್ರೆ ಫಿಸಿಕಲ್ ಏನೇ ಕ್ಲಾಸ್ ಸ್ಟಾರ್ಟ್ ಆಗ್ತಾವೋ ಅವಾಗ ಪ್ರಾಬ್ಲಮ್ಸ್ ಅನ್ನೋ ಸೊಲ್ಯೂಷನ್ ಕೊಡೋಣ. ಇಲ್ಲ ಅದು ಸ್ಟಾರ್ಟ್ ಆಗಲಿಲ್ಲ, ಆಗೋ ಚಾನ್ಸಸ್ ಇರಲಿಲ್ಲ ಅಂದ್ರೆ ನಿಮ್ಗೆ ವಿಡಿಯೋಸ್ಗಳ ಮುಖಾಂತರ ಏನಾಗ್ತಿದ್ರಿ ಪ್ರಾಬ್ಲಮ್ಸ್ಗಳನ್ನು ಡಿಕ್ಟೇಟ್ ಮಾಡ್ಕೋತಾ ಹೋಗ್ತೀವಿ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದ್ರೆ ಎಸ್ಟಿಮೇಟಿಂಗ್ ಬಾಂಡ್ yields. ಸೊ ಎಸ್ಟಿಮೇಟಿಂಗ್ ಬಾಂಡ್ yield ನಥಿಂಗ್ ಬಟ್ ವಿ ಹ್ಯಾವ್ ಟು ಎಸ್ಟಿಮೇಟಿಂಗ್ ದ ರಿಟರ್ನ್ ಟು ದ ಬಾಂಡ್ಸ್ ಆರ್ ರಿಟರ್ನ್ ಫಾರ್ ಅವರ್ ಇನ್ವೆಸ್ಟ್ಮೆಂಟ್. ಬಾಂಡ್ yields ಅಂದ್ರೆ ಏನ್ರಿ, ನಮ್ಮ ಒಂದು ಇನ್ವೆಸ್ಟ್ಮೆಂಟಿಗೆ ಬಾಂಡ್ಗಳೊಳಗೆ ನಾವು ಏನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಲ್ಲ ಅದಕ್ಕೆ ಬರ್ತಕ್ಕಂಥ ಪ್ರತಿಫಲವನ್ನು ನಾವೇನು ಜಡ್ಜ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಎಸ್ಟಿಮೇಟಿಂಗ್ ಬಾಂಡ್ yields. ಹೌ ವಿ ಕ್ಯಾನ್ ಎಸ್ಟಿಮೇಟ್ ದ yield ಫಾರ್ ಅವರ್ ಬಾಂಡ್ಸ್ ಆರ್ ಹೌ ಕ್ಯಾನ್ ವಿ ಜಡ್ಜ್ ದ return for our investment in a bond. So before going to the estimating concept or estimating grade, we have to know the meaning of the bond yields. Bond yields is nothing but it refers to the percentage rate of return on the amount invested in buying one bond. When we have to investing our amount in a one bond, for investing that amount in a one bond, what percentage of return we have to get, that is we have to call it as a bond yield. ಸೊ ಬಾಂಡ್ yield ಅಂದ್ರೆ ಏನ್ರಿ, ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದಂಥ ಬಾಂಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ನಾವು ಎಷ್ಟು ಪ್ರಮಾಣದೊಳಗೆ ಅದಕ್ಕೆ ಲಾಭವನ್ನು ಪಡ್ಕೋತೀವಲ್ಲ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ ಬಾಂಡ್ yield ಅಂತ ಹೇಳಿ ಕರಿತೀವಿ. ಓಕೆ, ಸೊ ಬಾಂಡ್ yield ಅನ್ನು ನಾವು ಹೆಂಗೆ ಜಡ್ಜ್ ಮಾಡ್ತೀವಿ? ಸೊ ದೇರ್ ಆರ್ ಬಾಂಡ್ yields and purposes. There are bond yields and purposes. So first one is a nominal yield. It means only coupon rate. Entry the nominal yield. It measures only coupon rate. Coupon rate is nothing but it is the initial amount provided to the bonds when they issue the bond to the investors. ಸೊ ಇದಕ್ಕೆ ಯಾವುದೇ ರೀತಿ ಕೂಪನ್ yield, ನಾಮಿನಲ್ yield ಅಂದ್ರೆ ಏನ್ರಿ, ಇಲ್ಲಿ ನಾಮಿನಲ್ yield ಅಥವಾ ನಾಮಿನಲ್ ಲಾಭ ಅಥವಾ ನಾಮಿನಲ್ ರಿಟರ್ನ್ ಅಂದ್ರೆ ರಿಟರ್ನ್ ಅಂದ್ರೆ ನಾವು ಹೆಂಗೆ ಜಡ್ಜ್ ಮಾಡ್ತೀವಿ ರೀ, ಓನ್ಲಿ ಕೂಪನ್ ರೇಟ್. ಸೊ ಏನು ನಾವು ಇಶ್ಯೂ ಮಾಡಿರ್ತೀವಲ್ಲ ಇಶ್ಯೂ ಪ್ರೈಸಿಗೆ ನಾವು ಏನಂತ ಕರಿತೀವಿ, ಕೂಪನ್ ರೇಟ್ ಅಂತ ಕರಿತೀವಿ. ಹೌದು, ಟೈಪ್ಸ್ ಆಫ್ ಬಾಂಡ್ಸ್ ಅನ್ನ ಒಳಗೆ ನಾವು ಕಲ್ತೀವಿ ಕೂಪನ್ ರೇಟ್ ಅಂತ ಹೇಳಿ. ಕೂಪನ್ ರೇಟ್ ಅಂದ್ರೆ ಏನ್ರಿ, ಇಟ್ ಈಸ್ ದ ಇನಿಷಿಯಲ್ ಪ್ರೈಸ್ ಈಸ್ ಇಶ್ಯೂಡ್ ಆರ್ ಇಶ್ಯೂಡ್ ಪ್ರೈಸ್ ಆಫ್ ಅ ಬಾಂಡ್. ಸೊ ಇದಕ್ಕೆ ಏನಂತ ಕರಿಬೋದು ನಾವು, ಇನಿಷಿಯಲ್ ಪ್ರೈಸ್ ಅಂತ ಕರಿಬೋದು ಅಥವಾ ಇಶ್ಯೂಡ್ ಪ್ರೈಸ್ ಅಂತ ಹೇಳಿ ಕರಿಬೋದು. ಸೊ ಇವು ಇದನ್ನ ಏನು ಮಾಡ್ತೈತ್ರಿ, ಇದು ಮೇಜರ್ ಮಾಡ್ತೈತಿ. ದೆನ್ current yield, it measures current year rate of a return. It measures the whole current year rate of a total yield that is analyzed or measured by the current yield. current yield ಏನು ಮೆಜರ್ ಮಾಡ್ತೈತ್ರಿ, ಒಂದು ವರ್ಷ ಅಂತ ಏನಿರ್ಬೋದು ಅಥವಾ ಕರೆಂಟ್ ಇಯರ್ ಯಾವ ಒಂದು ವರ್ಷಕ್ಕೆ ಒಂದು ಬಾಂಡನ್ನು ಇಶ್ಯೂ ಮಾಡಿರ್ತಾರ ಆ ಒಂದು ವರ್ಷದ ಪೂರ್ತಿಯಾದಂಥ ಲಾಭಾಂಶನ ಇದು ಏನು ಮಾಡ್ತೈತ್ರಿ, ಇಲ್ಲಿ measurement ಮಾಡ್ತೈತಿ. Then yield to maturity, it measures annual rate of return if bond is held till it maturity. It measures or calculate the yield of the bond or return of the bond or profit of the bond up to the maturity date of a bond. Means one single bond may have the maturity date of 2 years. So it yield to maturity measures total 2 years return of a bond, that is called as the yield to maturity. ಸೊ ಮೆಚುರಿಟಿ ಲಾಭ ಅಂತಂದ್ರೆ ಏನ್ರಿ, ಇಲ್ಲಿ ಒಂದು ಬಾಂಡದ ಮೆಚುರಿಟಿ ಎಲ್ಲಿ ತನಕ ಐತಿ ಅಲ್ಲಿ ತನಕ ಇವ್ರು ಏನು ಮಾಡ್ತಾರ್ರಿ, ಲಾಭಾಂಶವನ್ನು ಕ್ಯಾಲ್ಕುಲೇಷನ್ ಮಾಡಿ ಇದನ್ನ ಏನು ಮಾಡ್ತಾರೆ, ಟೋಟಲ್ ಮಾಡ್ಕೋತಾ ಹೋಗ್ತಾರ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, yield to maturity ಅಂತೇಳಿ ಕರಿತೀವಿ. ಅಂದ್ರೆ ಈ ಕ್ಯಾನ್ ಮೇಜರ್ ದ annual rate of return or profit up to the ಮೆಚುರಿಟಿ ಡೇಟ್ ಆಫ್ ಅ ಬಾಂಡ್. ಅದರದೊಂದು ಮೆಚುರಿಟಿ ಡೇಟ್ ಬರೋ ತನಕನೂ ಏನು ಮಾಡ್ತಾರೆ ಇವರು, ಲಾಭಾಂಶವನ್ನು ಮಂತ್ಲಿ ಇಯರ್ಲಿ ಏನು ಮಾಡ್ತಾರೆ, ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು, yield to maturity ಅಂತೇಳಿ ಕರಿತೀವಿ. ದೆನ್ yield to call, ಇಟ್ ಮೇಜರ್ಸ್ annual rate of return if bond is held till call. So up to the call of the or call back of the bond, that return should be calculated by the yield to ಕಾಲ್. ಸೊ yield to ಕಾಲ್ ಅಂದ್ರೆ ಕರೆಯ ಲಾಭ ಅಂದ್ರೆ ಏನ್ರಿ, ಇಲ್ಲಿ
ಬಾಂಡನ್ನು ಯಾವಾಗ ಕಾಲ್ ಬ್ಯಾಕ್ ಮಾಡ್ತಾನಲ್ಲ ಇಶ್ಯೂವರು, ಅಲ್ಲಿ ತನಕ ಇವ್ರು ಏನು ಮಾಡ್ತಾರೆ, ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತಾ ಹೋಗ್ತಾರೆ ಅಥವಾ ರಿಟರ್ನನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತಾ ಹೋಗ್ತಾರೆ. ಅದಕ್ಕೆ ಏನು ಕರಿತೀವಿ ನಾವು ಇಲ್ಡ್ ಟು ಬಾಂಡ್ ಅಂತೇಳಿ ಕರಿತೀವಿ. ದೆನ್ holding period yield or a realized yield. So it measures the total return over a holding period. So how many days or how many years or how much period we have to hold the bond, that total bond yield should be calculated in the holding period ಬಾಂಡ್. ಸೊ ಒಂದು ಬಾಂಡನ್ನು ನಾವು ಎಲ್ಲಿ ತನಕ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ ಆ ಒಂದು ಪೂರ್ತಿಯಾದ ಪೀರಿಯಡ್ ತಗೊಂಡು ನಾವು ಏನು ಮಾಡ್ತೀವಿ, ರಿಟರ್ನನ್ನು ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ರೀ ಇಲ್ಲಿ ಹೋಲ್ಡಿಂಗ್ ಪೀರಿಯಡ್ yield ಅಂತೇಳಿ ಕರಿತೀವಿ. ಸೊ ಆನ್ ದೀಸ್ ಬೇಸಿಸ್ ವಿ ಹ್ಯಾವ್ ಟು ಎಸ್ಟಿಮೇಟಿಂಗ್ ದ yield ಫಾರ್ ಅ ಬಾಂಡ್. ಯಾವ್ಯಾವ ರೀ, ನಾಮಿನಲ್ yield. ಏನ್ರಿ ನಾಮಿನಲ್ yieldನ್ನು ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇನಿಷಿಯಲ್ ಪ್ರೈಸ್ ಎಷ್ಟಕ್ಕೆ ಮಾರಾಟ ಮಾಡಿದ್ವಿ ಅಥವಾ ಬಾಂಡ್ಗಳನ್ನ ಎಷ್ಟಕ್ಕೆ ಇಶ್ಯೂ ಮಾಡಿದ್ವಿ ಅದಕ್ಕೆ ನಾವೇನಂತೀವಿ ನಾವು yield ಅಂತೇಳಿ ಕರಿತೀವಿ. ಅದಕ್ಕೆ ನಾಮಿನಲ್ yield ಅಂತೇಳಿ ಕರಿತೀವಿ. ದೆನ್ ಕರೆಂಟ್ yield. ಕರೆಂಟ್ yield ಅಂದರೆ ಏನ್ರಿ, ಇಲ್ಲಿ ಒಂದು ವರ್ಷ ಅಥವಾ ಕರೆಂಟ್ ಪ್ರೆಸೆಂಟ್ ಯಾವುದು ಅಥವಾ ಪ್ರಚಲಿತ ವರ್ಷ ಅಂತೇಳಿ ಕರಿತೀವಿ. ಯಾವ ವರ್ಷ ನಾವು ಬಾಂಡನ್ನು ಇಶ್ಯೂ ಮಾಡ್ತೀವಿ ಆ ವರ್ಷದ ಪೂರ್ತಿಯಾದಂಥ yield-ಅನ್ನು ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ದೆನ್ yield ಟು ಮೆಚುರಿಟಿ. yield ಟು ಮೆಚುರಿಟಿ ಅಂದರೆ ಏನ್ರಿ, ಒಂದು ಬಾಂಡದ ಮೆಚುರಿಟಿ ಡೇಟ್ ಬರೋ ತನಕನೂ ನಾವೇನು ಮಾಡ್ತೀವಿ, yield-ಅನ್ನು ಲಾಭವನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೆನ್ yield ಟು ಕಾಲ್. yield ಟು ಕಾಲ್ ಅಂದ್ರೆ ಏನ್ರಿ, ಒಂದು ಬಾಂಡನ್ನು ಕಾಲ್ ಬ್ಯಾಕ್ ಮಾಡ್ತಾರಾ ಅಥವಾ ವಾಪಸ್ ಅವ್ರಿಗೆ ಏನು ಮಾಡ್ತಾರ, ತರಿಸ್ಕೋತಾರಲ್ಲ ಅಲ್ಲಿ ತನಕ ಎಷ್ಟು ಲಾಭಾಂಶ ಐತಿ ಅದನ್ನು ಏನು ಮಾಡ್ತೀವಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೆನ್ ಹೋಲ್ಡಿಂಗ್ ಪೀರಿಯಡ್ yield. ಹೋಲ್ಡಿಂಗ್ ಪೀರಿಯಡ್ yield ಅಂದ್ರೆ ಏನ್ರಿ, ಇಲ್ಲಿ ಎಷ್ಟು ಸಮಯ ತನಕ ನಾವು ಬಾಂಡ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಪೂರ್ತಿ ನಾವೇನು ಮಾಡ್ತೀವಿ, ಬಾಂಡ್ಗಳ yield-ಅನ್ನು ಅಥವಾ ರಿಟರ್ನನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಕ್ಕೆ ಹೋಲ್ಡಿಂಗ್ ಪೀರಿಯಡ್ ಬಾಂಡ್ ಅಂತೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ರೆಡಿಟ್ ರೇಟಿಂಗ್. So it is also a sub point or sub concept of the bond. So what is the credit rating? ಪತ್ತಿನ ನಿರ್ವಹಣೆ ಅಂತೇಳಿ ನಾವು ಕರಿತೀವಿ ಕನ್ನಡದೊಳಗೆ. ಕ್ರೆಡಿಟ್ ರೇಟಿಂಗ್ ಮೀನ್ಸ್ ವಾಟ್? ಸೊ ನಾವು ಸಾಕಷ್ಟು ಕ್ಲಾಸೊಳಗೆ ಕ್ರೆಡಿಟ್ ರೇಟಿಂಗ್ ಅಂದರೆ ಏನು, ಕ್ರೆಡಿಟ್ ರೇಟಿಂಗ್ ಅಂದರೆ ಏನು, ಅದನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ಕಲ್ಕೊತಾ ಬಂದಿವಿ. ಸೊ ವಾಟ್ ಈಸ್ ದ ಡೆಫಿನೆಟ್ ಮೀನಿಂಗ್ ಫಾರ್ ಅ ಕ್ರೆಡಿಟ್ ರೇಟಿಂಗ್ ಅಥವಾ ಪತ್ತಿನ ನಿರ್ವಹಣೆ? The credit rating is a financial indicator to potential investor of debt securities such as a bond. These are assigned by a credit rating agencies. So these are credit rating or a financial indicator to potential investors of debt securities. It is a financial indicator to a potential investors of a debt securities. So he is an indicator or guider or informer of potential investors or a debt securities. All type of debt securities are graded by the credit rating agencies, because these credit rating agencies are give a grade or they give one guidelines to the investors about the instruments or debt securities or debt securities or credit worthiness or debt securities or securities worthiness, that is called as a credit rating agencies. ಸೊ ಕ್ರೆಡಿಟ್ ರೇಟಿಂಗ್ ಅಂತಂದ್ರೆ ಏನ್ರಿ, ಇಲ್ಲಿ ಎಲ್ಲ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಏನು ಮಾಡ್ತಾರ್ರಿ, ಇಲ್ಲಿ ಇವರು ರೇಟಿಂಗನ್ನು ಮಾಡ್ತಾರಾ ಅಥವಾ ಮೆಜರ್ಮೆಂಟನ್ನು ಮಾಡ್ತಾರಾ ಅಥವಾ ಅದಕ್ಕೊಂದು ಜಡ್ಜ್ಮೆಂಟನ್ನು ಕೊಡ್ತಾರಾ. ಎದರ ಪರ್ಪಸ್, ಅದು ಯಾವ ಒಂದು ಸೆಕ್ಯೂರಿಟೀಸ್ ಒಳಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಐತಿ, ಯಾವೊಂದು ಸೆಕ್ಯೂರಿಟೀಸ್ ಒಳಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಕಡಿಮೆ ಐತಿ, ಎಲ್ಲಿ ರಿಸ್ಕ್ ಐತಿ ಎಲ್ಲಿ ರಿಸ್ಕ್ ಇಲ್ಲ ಅನ್ನೋದ್ರ ಬಗ್ಗೆ ಇವ್ರು ಏನು ಮಾಡ್ತಾರ, ಕರೆಕ್ಟಾಗಿ ಜಡ್ಜ್ಮೆಂಟನ್ನು ಕೊಡ್ತಾರ. ಅದಕ್ಕೆ ಏನಂತೀವಿ ನಾವು ಕ್ರೆಡಿಟ್ ರೇಟಿಂಗ್ ಅಂತೇಳಿ ಹೇಳ್ತೀವಿ. ಸೊ ಕ್ರೆಡಿಟ್ ರೇಟಿಂಗ್ ಮೀನ್ಸ್ ವಾಟ್? A grade given to a financial instruments that indicates their credit quality. They give a grade to a credit instruments which are indicate their credit quality. So ಒಂದು ಪತ್ತಿನ ಅಥವಾ ಒಂದು ಕ್ರೆಡಿಟ್ದ ಯಾವ ರೀತಿಯಾದಂಥ ಕ್ವಾಲಿಟಿ ಐತಿ ಅನ್ನೋದ್ರ ಬಗ್ಗೆ ಇವ್ರು ಏನು ಮಾಡ್ತಾರೆ, ಗ್ರೇಡನ್ನು ಕೊಡ್ತಾರ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಕ್ರೆಡಿಟ್ ರೇಟಿಂಗ್ ಅಂತ ಹೇಳಿ ಕರಿತೀವಿ. ಆನ್ ದ ಬೇಸಿಸ್ ಆಫ್ ದ ಗ್ರೇಡ್ ಗಿವನ್ ಬೈ ದ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ದ ಇನ್ವೆಸ್ಟರ್ಸ್ ವಿಲ್ ಮೂವ್ ಟು ದ ಇನ್ವೆಸ್ಟ್ಮೆಂಟ್ ಇನ್ ಅ ಬಾಂಡ್ಸ್. ಸೊ ಯಾವ ರೀತಿಯಾದಂಥ ಗ್ರೇಡ್ ಕೊಟ್ಟಿರ್ತಾರ ಆ ಗ್ರೇಡ್ ಆಧಾರದ ಮೇಲೆ ಏನು ಮಾಡ್ತಾರೆ, ಇನ್ವೆಸ್ಟರ್ಸು ಆ ಒಂದು ಇನ್ವೆಸ್ಟ್ಮೆಂಟ್ ಒಳಗೆ ಅಥವಾ ಬಾಂಡ್ಸ್ಗಳನ್ನ ಪರ್ಚೇಸ್ ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರ. ಸೊ ಆನ್ ದ ಬೇಸಿಸ್ ಆಫ್ ದ credit rating agencies guidelines, the investors may give the judgment or they may get the judgment or they may get the information relating to the bonds quality and
ಬಾಂಡ್ಸ್ ಕ್ರೆಡಿಟ್ ವರ್ದಿನೆಸ್. ಸೊ ಇಲ್ಲಿ ಏನು ಮಾಡ್ತಾರೆ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಪ್ರೊವೈಡ್ ಮಾಡಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಧಾರದ ಮ್ಯಾಗ, ಗೈಡ್ಲೈನ್ಸ್ ಆಧಾರದ ಮ್ಯಾಗ ಏನು ಮಾಡ್ತಾರೆ, ಯಾವೊಂದು ಬಾಂಡ್ಸ್ಗಳ ಬೆಲೆಗಳು ಚಲೋ ಅದಾವು, ಎಲ್ಲಿ ರಿಸ್ಕ್ ಕಡಿಮೆ ಐತಿ, ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭಾಂಶವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಇನ್ವೆಸ್ಟರ್ಸ್ಗೆ ಐಡಿಯಾ ಬರ್ತೈತಿ. ಆನ್ ದ ಬೇಸಿಸ್ ಆಫ್ ದ್ಯಾಟ್ ಐಡಿಯಾ ದೇ ಮೇ ಗೋ ಟು ದ ಇನ್ವೆಸ್ಟ್ಮೆಂಟ್ ಪ್ರೊಸೆಸ್. ಅದರ ಒಂದು ಐಡಿಯಾ ಮ್ಯಾಗ ಏನು ಮಾಡ್ತಾರೆ ಅವರು ಇನ್ವೆಸ್ಟ್ಮೆಂಟ್ ಪ್ರೊಸೆಸ್ ಒಳಗೆ ಏನು ಮಾಡ್ತಾರೆ, ಇನ್ವಾಲ್ವ್ ಆಗ್ತಾರೆ. ಪ್ರೈವೇಟ್ ಇಂಡಿಪೆಂಡೆಂಟ್ ರೇಟಿಂಗ್ ಏಜೆನ್ಸೀಸ್. ಸೊ what type of agencies may give the rating? Only private independent agencies may give the rating to the bonds or rating to the debt instruments such as a CRISIL, CARE and CARE etc. are providing the credit rating facilities to the investors. Provide these evaluations of a issuer financial strength or its the ability to pay a principal and interest in a time. So here what is the meaning of a credit rating? It may provide these evaluation of issuer financial strength or its ability to pay a principal and a interest in time. It may give the information relating to the what is the ability of the issuer in a payment of a principal and a interest rate. So that is called as a credit rating. So ಏನು ಇಲ್ಲಿ ಕ್ರೆಡಿಟ್ ರೇಟಿಂಗ್ ಎದ್ರ ಮೇಲೆ ಕೊಡ್ತಾರೆ ಇವರು, ಆನ್ ದ ಬೇಸಿಸ್ ಆಫ್ ದ ಕೆಪಾಸಿಟಿ ಆಫ್ ದ ಇಶ್ಯೂವರ್ while paying the principal and the interest rate in time. ಸೊ ಪ್ರಿನ್ಸಿಪಲ್ ಅಮೌಂಟನ್ನು ಮತ್ತು ಇಂಟ್ರೆಸ್ಟ್ ರೇಟನ್ನು ಕರೆಕ್ಟ್ ಟೈಮ್ ಒಳಗೆ ಅವನಿಗೆ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ತಿತ್ತು ಇಲ್ಲೋ ಅನ್ನೋದ್ರ ಬೇಸಿಸ್ ಮ್ಯಾಗ ಏನು ಮಾಡ್ತಾರೆ ಇವರು ಒಂದು ಬಾಂಡದ್ದು ಅಥವಾ ಒಂದು ಡೆಟ್ ಇನ್ಸ್ಟ್ರೂಮೆಂಟ್ಸದ್ದು ಕ್ವಾಲಿಟಿಯನ್ನು ಹೇಳ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು, ಕ್ರೆಡಿಟ್ ರೇಟಿಂಗ್ ಅಂತೇಳಿ ಕರಿತೀವಿ. ದೆನ್ ದ ಫಾಲೋವಿಂಗ್ ಆರ್ ದ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇನ್ ಇಂಡಿಯಾ ವಿಚ್ ಆರ್ ರಿಜಿಸ್ಟರ್ಡ್ ವಿತ್ SEBI. ಸೊ ದೀಸ್ ಆರ್ ದ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ವಿಚ್ ಆರ್ exactly or which are compulsory registered under a SEBI. ಯಾವ್ಯಾವ ಅದಾವ್ರಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್? ಫಸ್ಟ್ ಒನ್ ದಟ್ ಈಸ್ ಅ CRISIL. ಸೊ ವಾಟ್ ಡು ಯು ಮೀನ್ ಬೈ ಎಕ್ಸ್ಪಾನ್ಷನ್ ಆಫ್ ಅ CRISIL? ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ ಇಂಡಿಯಾ ಲಿಮಿಟೆಡ್. Credit Rating Information and Service of India Limited. I can say again, that is CRISIL. CRISIL means what? Credit Rating Information and Service of India Limited. So this is also a one independent agency which provide the credit rating services, and ICRA, Information Credit Rating Agency. What is that? Information Credit Rating Agency. It is also give one type of credit rating services to the investors. Then CARE, Credit Analysis and Research Limited. Credit Analysis and Research Limited. Credit Analysis and Research Limited. So these are three important agencies which may give the credit rating facilities to the investors. So these are the three main important credit rating agencies who may provide the credit rating services to the investors while investing their amount in bonds or any debt instruments. The others are Brickwork Rating India Private Limited, Indian Rating and Research Private Limited. So these are all some publicly registered credit rating agencies who may provide the ability to pay principal and interest rate in time of ಬಾಂಡ್ ಇಶ್ಯೂವರ್. ಸೊ ಇವೇನು ಮಾಡ್ತಾವ್ರಿ, ಒಂದು ಬಾಂಡ್ ಇಶ್ಯೂವರ್ದ ಇಂಟ್ರೆಸ್ಟ್ ರೇಟ ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ಪೇ ಮಾಡುವಂಥ ಕೆಪಾಸಿಟಿ ಎಷ್ಟೈತಿ ಅನ್ನೋದನ್ನು ಜಡ್ಜ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಇವು 5 ಏನು ಮಾಡ್ತಾವ ಕ್ರೆಡಿಟ್ ಏಜೆನ್ಸಿಗಳು ಹೆಲ್ಪ್ ಮಾಡ್ತಾವೆ. ಸೊ ಯಾವ್ಯಾವ್ರಿ? CRISIL, ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಸರ್ವಿಸ್ ಆಫ್ ಇಂಡಿಯಾ ಲಿಮಿಟೆಡ್, ICRA, ಇನ್ಫಾರ್ಮೇಷನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ಆ್ಯಂಡ್ CARE, ಕ್ರೆಡಿಟ್ ಅನಾಲಿಸಿಸ್ ಆ್ಯಂಡ್ ರಿಸರ್ಚ್ Limited, Brickwork Rating India Private Limited, Indian Rating and Research Private Limited. So these are some credit rating agencies we may provide the credit rating services to investors. Next, rating symbols of a CRISIL. So for it is a example how they rate the bonds. ಹೆಂಗ್ ರೇಟ್ ಮಾಡ್ತಾರ
ನೋಡ್ರಿ ಫಸ್ಟ್ ಡಿಬೆಂಚರ್ ರೇಟಿಂಗ್ ಸಿಂಬಾಲ್. ಸೊ ಡಿಬೆಂಚರ್ ಈಸ್ ಆಲ್ಮೋಸ್ಟ್ ಡೆಟ್ ಇನ್ಸ್ಟ್ರೂಮೆಂಟ್ಸ್, ಸೊ ಇಟ್ ಈಸ್ ಇನ್ಕ್ಲೂಡೆಡ್ ಅ ಬಾಂಡ್ಸ್ ಆಲ್ಸೋ. ಸೊ ಅವ್ರು ಹೆಂಗೆ ಸಿಂಬಾಲ್ಸ್ ಅನ್ನು ಮುಖಾಂತರ ಕ್ರೆಡಿಟ್ ರೇಟಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಫಸ್ಟ್ AAA, this symbols indicates a high safety. Which bonds or which debt instruments may getting the rating of a AAA? There is no a risk or nil risk for investing that type of a debt instrument. The investors may freely invest their amount in that type of a ಇನ್ಸ್ಟ್ರೂಮೆಂಟ್ ಆರ್ ದ್ಯಾಟ್ ಟೈಪ್ ಆಫ್ ಸೆಕ್ಯೂರಿಟೀಸ್. ಸೊ ಹೈಲಿ ಸೇಫ್ಟಿ ಇರ್ತಾವೆ ಯಾವ AAA ಕೋಡನ್ನು ಕೊಟ್ಟಂಥ ಅಥವಾ AAA ಸಿಂಬಾಲ್ಸನ್ನು ಇರ್ತಕ್ಕಂಥ ಬಾಂಡ್ಸ್ ಒಳಗೆ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಒಳಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿ ಏನಿದೆ ನಮ್ಗೆ ಹೆಚ್ಚಿನ ಒಂದು ಲಾಭ ಇರ್ತೈತಿ, ಹೆಚ್ಚಿನ ಆದಂಥ ಸೇಫ್ಟಿ ಇರ್ತೈತಿ. ಹಾಗಾಗಿ ಇನ್ವೆಸ್ಟರ್ಸ್ ಏನು ಮಾಡೋದಲ್ರಿ, ಈ ರೇಟಿಂಗನ್ನು ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ಹಿಂದೆ ಉಳಿಯುವುದಿಲ್ಲ. ದೆನ್ AA ಹೈ ಸೇಫ್ಟಿ. ಸೊ AAA ಒಳಗೆ ನಾವು ಹೈಯೆಸ್ಟ್ ಸೇಫ್ಟಿಯನ್ನು ನೋಡಿದರೆ AA ಒಳಗೆ ಹೈ ಸೇಫ್ಟಿಯನ್ನು ನೋಡ್ತೀವಿ. ಆ್ಯಸ್ ಕಂಪೇರ್ಡ್ ಟು ಅದರ್ ರೇಟಿಂಗ್ ಸಿಂಬಾಲ್ಸ್ ಇಟ್ ಮೇ ಆಲ್ಸೋ ಗಿವ್ ದ ಹೈ ಸೇಫ್ಟಿ ಟು ದ ಇನ್ವೆಸ್ಟರ್ಸ್ ಫಾರ್ ಇನ್ವೆಸ್ಟಿಂಗ್ ದ ಅಮೌಂಟ್ ಇನ್ ಬಾಂಡ್ಸ್. ಸೊ ಇಲ್ಲಿ ಕೂಡ ಏನಿದೆ ನಮಗೆ ಹೆಚ್ಚಿನ ಒಂದು ಸೇಫ್ಟಿ ಇರ್ತೈತಿ, ಅಂದರೆ ಇಲ್ಲಿ ಏನಿದೆ ರಿಸ್ಕ್ ಕಡಿಮೆ ಇರ್ತದೆ ಅಂತ ಹೇಳ್ಬೋದು. ದೆನ್ ಥರ್ಡ್ ಒನ್ A adequate safety. So minimum level of safety will be there in a graded A ಸೆಕ್ಯೂರಿಟೀಸ್. ಸೊ ಎಲ್ಲಿ ನಾವು A ಸೆಕ್ಯೂರಿಟೀಸ್ ಒಳಗೆ A ಗ್ರೇಡನ್ನು ಕೊಡ್ತೀವಿ ಅಲ್ಲಿ ಏನು ನೋಡ್ಬೋದು ನಾವು ಮಿನಿಮಲ್ ಅಥವಾ ಮ್ಯಾಕ್ಸಿಮಮ್ ಏನು ಬ್ಯಾಲೆನ್ಸ್ಡ್ ವೇ ಒಳಗೆ ನಾವು ಏನು ಮಾಡ್ಬೋದು ಸೇಫ್ಟಿಯನ್ನು ನೋಡ್ಬೋದು. ದೆನ್ ಬಿ ಮಾಡರೇಟ್ ಸೇಫ್ಟಿ. ಮಾಡರೇಟ್ ಸೇಫ್ಟಿ ಅಂದರೆ ಏನ್ರಿ ಇಲ್ಲಿ ಬ್ಯಾಲೆನ್ಸಬಲ್ ಸೇಫ್ಟಿ. ದೇರ್ ಮೇ ಬಿ ಎ ಸೇಫ್ಟಿ, ದೇರ್ ಮೇ ಬಿ ಅ ರಿಸ್ಕ್, ಆರ್ ಇಟ್ ಕೆನಾಟ್ ಬಿ ಜಡ್ಜ್ಡ್ ಬೈ ದಿ ರೇಟಿಂಗ್ ಏಜೆನ್ಸೀಸ್ ಕರೆಕ್ಟ್ಲಿ. ಇಟ್ ಕೆನಾಟ್ ಬಿ ಜಡ್ಜ್ಡ್ ಬೈ ದಿ ರೇಟಿಂಗ್ ಏಜೆನ್ಸೀಸ್ ಕರೆಕ್ಟ್ಲಿ. ಸೊ ಇದನ್ನ ಏನು ಮಾಡ್ಬೋದು ನಾವು ಕರೆಕ್ಟಾಗಿ ಜಡ್ಜ್ ಮಾಡಲಿಕ್ಕೆ ಆಗ್ಬೋದು. ಇಲ್ಲಿ ಸೇಫ್ಟಿನೂ ಇರ್ಬೋದು, ರಿಸ್ಕ್ನೂ ಇರ್ಬೋದು, ಅಥವಾ ಅವ್ರು ಏನು ಹೇಳ್ಬೋದು ಇಲ್ಲಿ ಸೇಫ್ಟಿ ಇರ್ತೈತಿ ಅಂತ ಹೇಳ್ಬೋದು, ರಿಸ್ಕ್ ಇರ್ತೈತಿ ಅಂತ ಹೇಳ್ಬೋದು. ಸೊ ಮಾಡ್ರೇಟ್ ಆಗಿ ಕಡಿಮೆ ಒಳಗೆ ಏನಿರ್ತೈತಿ ರಿಸ್ಕ್ ಕಡಿಮೆ ಅಂದರೆ ಸೇಫ್ಟಿ ಇರ್ತೈತಿ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಸ್ವಲ್ಪ ಏನು ಮಾಡ್ತಾರೆ ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನೆಕ್ಸ್ಟ್ B ಹೈ ರಿಸ್ಕ್. So B indicate the high risk. So in these type of grading securities are not demanded in the they cannot get the demand in the market. ಸೊ B ಗ್ರೇಡನ್ನು ಹೊಂದಿರತಕ್ಕ ಸೆಕ್ಯೂರಿಟೀಸ್ಗಳಿಗೆ ಸಾಕಷ್ಟು ಪ್ರಮಾಣದಾಗ ಬೇಡಿಕೆ ಇರುವುದಿಲ್ಲ, ಯಾಕಂದ್ರೆ ಇಲ್ಲಿ ಜಾಸ್ತಿ ಆದಂಥ ರಿಸ್ಕು ಇರ್ತೈತಿ. ದೆನ್ C ಸಬ್ಸ್ಟಾನ್ಷಿಯಲ್ ರಿಸ್ಕ್. ಅನ್ಕಂಟ್ರೋಲೇಬಲ್ ರಿಸ್ಕ್ ವಿಲ್ ಬಿ ರಿಸ್ಕ್ ಇನ್ ದೀಸ್ ಟೈಪ್ ಆಫ್ ಸೆಕ್ಯೂರಿಟೀಸ್. ಸಬ್ಸ್ಟ್ಯಾನ್ಷಿಯಲ್ ರಿಸ್ಕ್ ಒಳಗೆ ಏನಿದೆ ಸಾಕಷ್ಟು ಪ್ರಮಾಣದೊಳಗೆ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ರೀತಿಯೊಳಗೆ ಏನಿರುತ್ತೆ ರಿಸ್ಕು ಅರೈಸನ್ ಇರ್ತೈತಿ. ದೆನ್ D ಈಸ್ ಅ ಡಿಫಾಲ್ಟ್ ರಿಸ್ಕ್. ಡಿಫಾಲ್ಟ್ ರಿಸ್ಕ್ ಅಂದ್ರೆ ಏನ್ರಿ, ದಿಟ್ ಈಸ್ ಅ ನಿಲ್ ಆಫ್ ಅ ರೀಪೇಮೆಂಟ್ ಆಫ್ ಅ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್. ಸೊ ಇಲ್ಲಿ ಏನೈತ್ರಿ ಇವನಿಗೆ ಏನು ಇಶ್ವಿಂಗ್ ಬಾಂಡ್ ಇಶ್ಯೂ ಮಾಡಿರ್ತಕ್ಕಂಥ ಆ ಅಮೌಂಟನ್ನು ಇನ್ವೆಸ್ಟರ್ ಹಾಕಿರ್ತಕ್ಕಂಥ ಅಮೌಂಟನ್ನು ಪ್ರಿನ್ಸಿಪಲ್ ಅಮೌಂಟು ಮತ್ತು ಇಂಟ್ರೆಸ್ಟ್ ಅಮೌಂಟನ್ನು ಪೇ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಚಾನ್ಸಸ್ಸು ಇರೋದಿಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು ಡಿಫಾಲ್ಟ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ದ ರೇಟಿಂಗ್ ಸಿಂಬಾಲ್ಸ್ ಆಫ್ ಅ ಕ್ರಿಸೈಲ್ ಗಿವನ್ ಟು ದ ಡೆಟ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಅ ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್. ಏನ್ರಿ AAA AAA ಏನು ಇಂಡಿಕೇಟ್ ಮಾಡ್ತೈತ್ರಿ, ಸಾಕಷ್ಟು ರೀತಿಯೊಳಗೆ ಸೇಫ್ಟಿ ಇರ್ತೈತಿ. ಈ ಒಂದು ಸೇಫ್ಟಿ ಇರ್ತಕ್ಕಂಥ ಬಾಂಡ್ಸ್ಗಳಿಗೆ ಹೆಚ್ಚಿನ ಡಿಮಾಂಡ್ ಇರ್ತೈತಿ. ದೆನ್ AA ಹೈ ಸೇಫ್ಟಿ ಇರ್ತೈತಿ. ಇಲ್ಲೂ ಕೂಡ ಆ್ಯಸ್ ಕಂಪೇರ್ಡ್ ಟು ಲೋ ಸೇಫ್ಟಿ ಇಲ್ಲೂ ಕೂಡ ಏನಿದೆ ಹೆಚ್ಚಿನ ಒಂದು ಸೇಫ್ಟಿ ಇರ್ತೈತಿ, ಲಾಭ ಇರ್ತೈತಿ. ಇಲ್ಲೂ ಕೂಡ ಏನು ಮಾಡ್ತಾರೆ ಇವರು ಸಾಕಷ್ಟು ರೀತಿ ಒಳಗೆ ಬಾಂಡ್ಸ್ಗಳೊಳಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಜನ ಬರ್ತಿರ್ತಾರೆ. ದೆನ್ ಅಡಿಕ್ವೇಟ್ ಸೇಫ್ಟಿ ಅಂದರೆ ಮಿನಿಮಮ್ ಸೇಫ್ಟಿ ಇರ್ತೈತಿ, ಆದರೂ ಕೂಡ ಈ ಬಾಂಡ್ಸ್ಗಳಿಗೆ ಡಿಮಾಂಡ್ ಇರ್ತೈತಿ. ದೆನ್ B ಮಾಡರೇಟ್ ಸೇಫ್ಟಿ ಅಂತಂದರೆ ಏನ್ರಿ, ಸೇಫ್ಟಿ ಇರ್ಬೋದು ಅಥವಾ ಸೇಫ್ಟಿ ಇರಲಿಕ್ಕಿಲ್ಲ, ಕಡಿಮೆ ರೀತಿಯಾದಂಥ ಸೇಫ್ಟಿ ಇರ್ತೈತಿ. ದೆನ್ ಹೈ ರಿಸ್ಕ್ ಬಾಂಡ್ ಯಾವ್ದ್ರಿ B ಸಿಂಬಾಲ್ ಅನ್ನೋದು ಹೈ ರಿಸ್ಕ್ ಇರ್ತೈತಿ, ಇದಕ್ಕೆ ಅದರದೇ ಆದಂಥ ಡಿಮಾಂಡ್ಸ್ಗಳು ಇರೋದಿಲ್ಲ. ದೆನ್ C ಸಬ್ಸ್ಟ್ಯಾನ್ಷಿಯಲ್ ರಿಸ್ಕ್ ಅಂತಂದ್ರೆ ಏನ್ರಿ, ಇಲ್ಲಿ ಯಾವುದೇ ರೀತಿಯಾದಂಥ ಸೇಫ್ಟಿ ಅನ್ನೋದಕ್ಕೆ 1% ಜಾಗ ಇರೋದಿಲ್ಲ, ಪೂರ್ಣವಾದಂಥ ರಿಸ್ಕ್ ಇರ್ತೈತಿ. ಸೊ ಅದಕ್ಕೆ ಏನು ಮಾಡ್ತಾರೆ ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡೋದಿಲ್ಲ. D ಅಂದರೆ ಡಿಫಾಲ್ಟ್ ಅಂದರೆ ಏನ್ರಿ, ಡಿಫಾಲ್ಟ್ ಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಇಂಟ್ರೆಸ್ಟ್. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಅಮೌಂಟನ್ನು ಪೇ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ. ಇಲ್ಲಿ ಕೂಡ ಏನಿದೆ ಸಾಕಷ್ಟು ರೀತಿಯೊಳಗೆ ರಿಸ್ಕ್ ಇರ್ತೈತಿ. ಸೊ ಈ ರೀತಿಯಾಗಿ ಏನು ಮಾಡ್ತಾರೆ ಅವರು ಬಾಂಡ್ಗಳಿಗೆ ಒಂದು ಗ್ರೇಡನ್ನು ಕೊಡ್ತಾರೆ. ಆನ್ ದ ಬೇಸಿಸ್ ಆಫ್ ದ ಗ್ರೇಡ್ ದ ಇನ್ವೆಸ್ಟರ್ಸ್ ಮೇ ಇನ್ವೆಸ್ಟ್ ದೇರ್ ಅಮೌಂಟ್ ಇನ್ ಬಾಂಡ್ಸ್ ಓನ್ಲಿ ಆನ್ ದ ಬೇಸಿಸ್ ಆಫ್ ದ grading symbols given by the grading
agencies. Okay, in upcoming classes we can discuss about the problems relating to this bonds. Okay, thank you.